ನಾನು ಕ್ಲಿಕ್ ಮಾಡ್ತೀನಿ. ಸೊ ಇದರಲ್ಲಿ ಮತ್ತೆ ಇದೇ ರೀತಿ ಓಪನ್ ಆಗುತ್ತೆ. ಭಯ ಪಡಬೇಡಿ, ಕೆಳಗಡೆ ಬಂದಿರುತ್ತೆ ಒಂದು ಫಾರ್ಮೇಟ್. ಇಲ್ಲಿ ಎಲೆಕ್ಟ್ರಿಕಲ್ ಸೂಪರ್ವೈಸರ್ ಜನರಲ್ ಪರ್ಮಿಟ್ ಫ್ರೆಶ್ ಅಂತ ಬಂದಿರುತ್ತೆ. ಇದಕ್ಕೆ ಫೀಸ್ ಬಂದು 525 ರೂಪಾಯಿ ಆಗಿರುತ್ತೆ. ಸೊ ಇದು ಅಪ್ಲೈ ಮಾಡಿದ್ಮೇಲೆ 19 ಡೇಸ್ ಒಳಗಡೆ ಲೈಸೆನ್ಸ್ ಬಂದು ನಮ್ಮ ಕೈಗೆ ಸಿಗುತ್ತೆ. ಸೊ ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ಬಿ ಮತ್ತು ಡಿಪ್ಲೊಮೊ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡೋದು. ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ ಬಂದು ಮೆಕ್ಯಾನಿಕಲ್, ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮತ್ತು ಇನ್ನೊಬ್ಬರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಟೋಟಲ್ 4 ಜನ, 4 ಡಿಪಾರ್ಟ್ಮೆಂಟ್ ಅವರು ಈ ಲೈಸೆನ್ಸ್ಗೆ ಅಪ್ಲೈ ಮಾಡ್ಬೋದು. ಓಕೆನಾ. ಸೊ ಓನ್ಲಿ ಎಲೆಕ್ಟ್ರಿಕಲ್ ಮಾತ್ರ ಇಲ್ಲ, ಡಿಪ್ಲೊಮಾ ಮಾಡಿರೋರು ಮೆಕ್ಯಾನಿಕಲ್ ಅಪ್ಲೈ ಮಾಡ್ಬೋದು, ಎಲೆಕ್ಟ್ರಾನಿಕ್ಸ್ ಅವರು ಅಪ್ಲೈ ಮಾಡ್ಬೋದು. ಬಿ ಮಾಡಿರೋರು ಓನ್ಲಿ ಎಲೆಕ್ಟ್ರಿಕಲ್ ಕ್ಯಾಂಡಿಡೇಟ್ ಮಾತ್ರ ಅಪ್ಲೈ ಮಾಡೋಕ್ಕಾಗುತ್ತೆ. ಸೊ ಇದರಲ್ಲಿ ಕೆಳಗಡೆ ಈ ರೀತಿ ಪೇಜಲ್ಲಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟರೆ ಸೇವಾ ಸಿಂಧು ಪ್ರೋಟೋಕಾಲ್